ಮ್ಯಾಡ್ ಸ್ಕ್ವಯರ್. ಇದು 2023ಯಲ್ಲಿ ಬಂದ ಮ್ಯಾಡ್ ಮೂವಿಯ ಸೀಕ್ವಲ್ ಸಿನಿಮಾ. ಇನ್ನು ಸಿನಿಮಾದಲ್ಲಿ ಮ್ಯಾಡ್ 1ನಲ್ಲಿ ಮೈನ್ ಲೀಡ್ ರೋಲಲ್ಲಿ ಆ್ಯಕ್ಟ್ ಮಾಡಿದ್ದ ಆ್ಯಕ್ಟರ್ಸ್ ಇದರಲ್ಲೂ ಸಹ ಇದ್ದಾರೆ. ಇನ್ನು ಸಿನಿಮಾ ನೋಡಿದ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಪಾರ್ಟ್ 1 ಈವೆಂಟ್ ನಡೆದು ಸ್ವಲ್ಪ ದಿನಗಳ ನಂತರ ಈ ಸ್ಟೋರಿ ಸ್ಟಾರ್ಟ್ ಆಗುತ್ತೆ. ನಮ್ಮ ಮ್ಯಾಡ್ ಗಾಯ್ಸ್ ಎಲ್ಲ ಡಿಫ್ರೆಂಟ್ ಸ್ಟೇಜ್ನಲ್ಲಿ ಇರ್ತಾರೆ. ಆದರೆ ಲಡ್ಡುನ ಮದುವೆಗೋಸ್ಕರ ಇವರೆಲ್ಲ ರಿಯೂನಿಯನ್ ಆಗ್ತಾರೆ. ಇವರೆಲ್ಲ ಲಡ್ಡು ಮದುವೆಗೆ ಅಂತ ಬಂದಾಗ ಆ ಮದುವೆಯಲ್ಲಿ ಆದ ಕೆಲವೊಂದು ಈವೆಂಟ್ಸಿಂದ ಇವರ ಲೈಫ್ನಲ್ಲಿ ಕೆಲವೊಂದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳು ಬರ್ತವೆ. ಅದು ಏನು ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಪಾಸಿಟಿವ್ ಅನಿಸಿದಂದರೆ ಇದರಲ್ಲಿ ಇದ್ದ ಕಾಮಿಡಿ ಸೀನ್ಸ್ ಹಾಗೆ ಕಾಮಿಡಿ ಡೈಲಾಗ್ಸ್ ಲಿಟ್ರಲಿ ಸಖತ್ತಾಗಿತ್ತು ಅಂತೀನಿ. ಅದರಲ್ಲೂ ಫಸ್ಟ್ ಹಾಫ್ನಲ್ಲಿ ಬರೋ ಮ್ಯಾರೇಜ್ ಎಪಿಸೋಡ್ನಲ್ಲಿ ಸಿನಿಮಾದ ಆಲ್ಮೋಸ್ಟ್ ಮೈನ್ ಕಾಮಿಡಿ ಸೀನ್ಸ್ಗಳು ಹಾಗೆ ಕಾನ್ವರ್ಸೇಷನ್ಗಳು ಇಲ್ಲೇ ಇರ್ತವೆ. ಇಲ್ಲೇ ಕಾಮಿಡಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ವರ್ಕ್ ಆಯಿತು ಅಂತೀನಿ. ಇನ್ನು ಸಿನಿಮಾದಲ್ಲಿ ಮೈನ್ ಆಗಿ ವರ್ಕ್ ಆಗಿದ್ದೆ ಕಾಮಿಡಿ ಅಂತೀನಿ. ಅದರಲ್ಲೂ ಸಿನಿಮಾದ ಫಸ್ಟ್ ಹಾಫ್ ಅಂತೂ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ ಅಂತೀನಿ. ಇನ್ನು ಸಿನಿಮಾದಲ್ಲಿ ಲಡ್ಡು ಕ್ಯಾರೆಕ್ಟರ್ ಮೈನ್ ಆಗಿ ಹೈಲೈಟ್ ಆಗುತ್ತೆ. ಆ್ಯಂಡ್ ಸಿನಿಮಾದಲ್ಲಿ ಸಾಂಗ್ಸ್ಗಳು ಒಂದು ಲೆವೆಲ್ಗೆ ವರ್ಕ್ ಆಯಿತು ಅಂತೀನಿ. ಹಾಗೆ ಸಿನಿಮಾದ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಒಂದು ಲೆವೆಲ್ಗೆ ಪರವಾಗಿಲ್ಲ ಅಂತೀನಿ. ಹಾಗೆ ಸಿನಿಮಾದ ವಿಜುವಲ್ಸ್ ಹಾಗೆ ಸಿನಿಮಾಟೋಗ್ರಫಿ ಡೀಸೆಂಟ್ ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ನೆಗೆಟಿವ್ ಅನಿಸಿದ್ದಂದರೆ ಸಿನಿಮಾದಲ್ಲಿ ಇದ್ದ ಕಾಮಿಡಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಸಿನಿಮಾದ ಮೈನ್ ಪ್ಲಸ್ ಪಾಯಿಂಟ್ ಅಂದರೆ ಅದು ಕಾಮಿಡಿ. ಆದರೆ ಕೆಲವೊಂದು ಕಡೆ ಅಂತೂ ಕಾಮಿಡಿಯಾಗೇ ಇರೋದಿಲ್ಲ. ಆ ರೀತಿ ಇರಿಟೇಟ್ ಮಾಡ್ತವೆ ಕಾಮಿಡಿ ಸೀನ್ಸ್ಗಳು. ಹಾಗೆ ಸಿನಿಮಾದಲ್ಲೂ ಕೂಡ ಸ್ಟೋರಿನೂ ಕೂಡ ಹೇಳಿಕೊಳ್ಳುವ ರೀತಿಯಲ್ಲೂ ಸಹ ಇರಲಿಲ್ಲ. ಇನ್ನು ಸಿನಿಮಾದ ಸೆಕೆಂಡ್ ಹಾಫ್ನ ಫಸ್ಟ್ ಹಾಫ್ಗೆ ಕಂಪೇರ್ ಮಾಡಿದ್ರೆ ಫಸ್ಟ್ ಹಾಫ್ ಒಂದು ಲೆವೆಲ್ಗೆ ಪರವಾಗಿಲ್ಲ ಅಂತೀನಿ. ಆದರೆ ಸೆಕೆಂಡ್ ಹಾಫ್ ಮಾತ್ರ ನನಗೆ ಯಾಕೋ ವರ್ಕ್ ಆಗಿಲ್ಲ ಅಂತೀನಿ. ಆ್ಯಂಡ್ ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಬರೋ ಕಾಮಿಡಿ ಸೀನ್ಸ್ಗಳಂತೂ ವರ್ಕೇ ಆಗಿಲ್ಲ ಅಂತೀನಿ. ಆ್ಯಂಡ್ ಅಲ್ಲಿ ಬರೋ ಕಾನ್ವರ್ಸೇಷನ್ ಹಾಗೆ ಸೀನ್ಸ್ಗಳು ಇಂಟ್ರೆಸ್ಟ್ ಕೂಡ ಕ್ರಿಯೇಟ್ ಮಾಡೋದಿಲ್ಲ. ಇನ್ನು ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬಂದರೆ ಇನ್ನು ಸಿನಿಮಾದಲ್ಲಿ ಮೇಯ್ನ್ ಆಗಿ ಹೈಲೈಟ್ ಆಗೋದೇ ಲಡ್ಡು ಕ್ಯಾರೆಕ್ಟರ್ ಅಂತೀನಿ. ಇನ್ನು ರಿಮೈನಿಂಗ್ ಆ್ಯಕ್ಟರ್ಸ್ ಕೂಡ ಅವರ ಕ್ಯಾರೆಕ್ಟರ್ಗೆ ಒಂದು ಲೆವೆಲ್ಗೆ ನ್ಯಾಯ ಒದಗಿಸಿದ್ದಾರೆ ಅಂತೀನಿ. ಇನ್ನು ಓವರಾಲ್ ಆಗಿ ಹೇಳೋದಾದ್ರೆ ಇದೊಂದು ಎಬೋ ಆವ್ರೇಜ್ ಮೂವಿ ಅಂತೀನಿ. ಇನ್ನು ಸಿನಿಮಾನ ಮ್ಯಾಡ್ 1 ಮೂವಿ ಮೈಂಡ್ನಲ್ಲಿ ಇಟ್ಕೊಂಡು ಅದೇ ಎಕ್ಸ್ಪೆಕ್ಟೇಷನ್ ಜೊತೆಗೆ ಸಿನಿಮಾ ನೋಡಿದ್ರೆ ಸಿನಿಮಾ ಎಕ್ಸ್ಪೆಕ್ಟೇಷನ್ನ ರೀಚ್ ಆಗೋಲ್ಲ ಅಂತೀನಿ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡಬಹುದು ಒಂದೆರಡು ಸೀನ್ಸ್ನ ಬಿಟ್ಟರೆ. ಸೊ ಇದು ಫ್ರೆಂಡ್ಸ್, ನನಗೆ ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.